ಓಕೆ ಸರ್, ಮಾತನಾಡ್ತೀನಿ. ಮಗಳ ಭೇಟಿಗೆ ಲಂಡನ್ಗೆ ತೆರಳುತ್ತಾ ಇದ್ರು ವಿಜಯ್ ರೂಪಾನಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಜಯ್ ರೂಪಾನಿ ಆ ಫ್ಲೈಟ್ನಲ್ಲಿ ಇದ್ರು ಅನ್ನುವಂಥದ್ದು ಬಹುತೇಕ ಖಚಿತ ಆಗಿದೆ. ಈಗ ವಿಮಾನದ ಸೀಟ್ ನಂಬರ್ 12ರಲ್ಲಿ ವಿಜಯ್ ರೂಪಾನಿ ಇದ್ರು. ರೂಪಾನಿ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಪತನಗೊಂಡಂತ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರು ಕೂಡ ಆ ಫ್ಲೈಟ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿ ಗೊತ್ತಾಗಿತ್ತು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಅಹಮದಾಬಾದ್ ಟು ಲಂಡನ್ ಡೈರೆಕ್ಟ್ ಫ್ಲೈಟ್ ಇರುವಂಥದ್ದು ವಾರಕ್ಕೆ 5 ದಿನ ಅನ್ನುವಂಥದ್ದು ಇತ್ತು. ತೀರಾ ಇತ್ತೀಚೆಗೆ ಅದನ್ನು ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ ಗುರುವಾರನೂ ಕೂಡ ಒಂದು ಫ್ಲೈಟನ್ನು ಬಿಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಫ್ಲೈಟ್ಗಳು ಮತ್ತೊಂದು ಅನ್ನುವಂಥದ್ದು ಬಂದಾಗ ಎಲ್ಲೂ ಈ ಥರದ ಸಮಸ್ಯೆ ಮತ್ತೊಂದು ಯಾವುದೂ ಕೂಡ ಕಂಡು ಬಂದಿಲ್ಲ. ಅಂದರೆ ಈಗಾಗಿರುವಂಥ ದುರಂತ ಇದೆಯಲ್ಲ, ಅದು ಕೂಡ ಈಗ ತರ ನಮ್ಮ ಜೊತೆಗೆ ಕ್ಯಾಪ್ಟನ್ ಕಿರಣ್ ಕುಮಾರ್ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿದಾಗೆ ಬಹಳ ದೊಡ್ಡ ಫ್ಲೈಟ್ ಇದು. ಸುಮಾರು 242-250 ಮಂದಿ ಕೂರುವಂಥ ಆಸನದ ವ್ಯವಸ್ಥೆಯ ಫ್ಲೈಟ್ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಕೇರ್ ಕೂಡ ತೆಗೆದುಕೊಳ್ಳಾಗಿರುತ್ತೆ. ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ. ಯಾಕಂದರೆ ಒನ್ಸ್ ಇದು ಟೇಕ್ ಆಫ್ ಆದರೆ ಹೆಚ್ಚು ಕಡಿಮೆ 9.25 ಗಂಟೆ ಇದು ಫ್ಲೈ ಆಗ್ತಾ ಇರಬೇಕು. ಮಧ್ಯೆ ಎಲ್ಲೂ ಸ್ಟಾಪ್ ಇಲ್ಲ. ಇದು ಕನೆಕ್ಟಿಂಗ್ ಫ್ಲೈಟ್ ಅಲ್ಲ ಇದು. ಹಾಗಾಗಿ 9.25 ಗಂಟೆ 10 ಗಂಟೆ ಪ್ರಯಾಣ ಅಂತ ಅಂದರೆ ಟೆಕ್ನಿಕಲಿ ಏನಾದರೂ ಸಮಸ್ಯೆಗಳಿದೆಯಾ ಮತ್ತೊಂದು ಅವಲೋಕಿಸುವಂಥ ಭಾಳ ಪ್ರಯತ್ನಗಳು ಕರಾರುವಕ್ಕಾಗಿ ನಡೆದಿರುತ್ತೆ. ಬಟ್ ಅದನ್ನು ಮೀರಿ ಹೀಗೆ ಅನಾಹುತ ಆಗಿದೆ ಅಂತಂದರೆ ಅನಾಹುತ ಕಾರಣ ಏನು ಅನ್ನುವಂಥದ್ದು. ಆಮೇಲೆ ಈಗ ನಾವು ಗಮನಿಸ್ತಾ ಹಾಗೆ ತೀರಾ ಇತ್ತೀಚೆಗೆ ಅಂತಾನೆ ಮೊನ್ನೆ ಕೇರಳದಲ್ಲಿ ಆದಂಥದ್ದು, ಕಳೆದ ವರ್ಷ ಕೋಜಿಕೋಡಲ್ಲಿ ಆಗಿದ್ದಲ್ವ, ಅದೊಂದು ದುರಂತ. ಬಟ್ ಅಲ್ಲಿ ಪ್ಲೇನೇ 2-3 ಪೀಸ್ ಆಗೋಗ್ಬಿಟ್ಟಿತ್ತಲ್ಲಿ. ಆದರೆ ಕೂಡಲೇ ಅಲ್ಲಿಗೆ ಹೋಗಿ ರೆಸ್ಕ್ಯೂ ಮಾಡುವಂಥದ್ದು ಕೆಲಸ ಆಗಿತ್ತು. ಆಮೇಲೆ ಆತ ಪೈಲಟ್ ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲೇ ಮಾಹಿತಿಯನ್ನು ಕೊಟ್ಟಂಥ ಕಾರಣಕ್ಕಾಗಿ ಎಲ್ಲರೂ ಅಲ್ಲಿ ಹೋಗಿ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಯಿತು. ಬಟ್ ಇದು ಹಂಗಲ್ಲ, ಏನು ಸುಳಿವೇ ಇಲ್ಲ. ಅವರು ಹೇಳಿದ ಹಾಗೆ ಅಲ್ಲಿ ಹೋಗಿ ಆತ ನನ್ನ ಕೈಯಲ್ಲಿ ಏನೂ ಇಲ್ಲ, ಏನು ಔಟ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಆ ಪೈಲಟ್ ಹೇಳಿದಾನಷ್ಟೇ. ಹಾಗಾಗಿ ಭಾಳ ದುರಂತ. ಬಟ್ ಇಲ್ಲಿ ವಿಚಾರ ಅಂತ ಅಂದರೆ ಆ ಏರ್ಪೋರ್ಟ್ನ ಅಕ್ಕಪಕ್ಕದಲ್ಲಿ ಭಾಳ ದೊಡ್ಡ ದೊಡ್ಡ ಕಟ್ಟಡಗಳಿದೆ. ಅಂಥ ಕಟ್ಟಡಗಳಿಗೆ ಹೋಗಿ ಗುದ್ದಿರುವಂಥ ಕಾರಣಕ್ಕಾಗಿ ಆ ಕಟ್ಟಡದಲ್ಲಿ ಇದ್ದಂಥವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಅದು ಕೂಡ ಈ ಸ್ಟೂಡೆಂಟ್ಸ್, ಒಂದು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಗಿನ ಸ್ಟೂಡೆಂಟ್ಸ್ ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಇರೋದು. ಅವರಿಗೆ ಅದರ ಪರಿವೇ ಇರೋದಿಲ್ಲ. ಹಿಂಗೊಂದು ನಮ್ಮ ಪ್ರತಿದಿನ ನೋಡ್ತಾ ಇರ್ತಾರೆ, ಅವ್ರ ಬಿಲ್ಡಿಂಗ್ ಮೇಲೆ ಒಂದು ಫ್ಲೈಟ್ಗಳು ಹಾರ್ತಾ ಹೋಗ್ತಾ ಇರೋದು, ಮತ್ತೊಂದು ಯಾವತ್ತಾದರೂ ಅಂಥ ಫ್ಲೈಟ್ಗಳು ಬಂದು ಇಲ್ಲಿ ಬೀಳುತ್ತಾ ಅನ್ನುವಂಥದ್ದು ಯಾರು ಅಂದಾಜೇ ಮಾಡಿರಲ್ಲ. ಅಂಥ ಸಂದರ್ಭದಲ್ಲಿ ಊಟ ಮಾಡ್ತಾ ಕೂತಂಥ ಸಂದರ್ಭದಲ್ಲಿ ಹೋಗಿ ಇದ್ದಕ್ಕಿದ್ದಂತೆ ಒಂದು ಏರೋಪ್ಲೇನ್ ಹೋಗಿ ಗುದ್ದು ಬಿಡುತ್ತೆ ಅಂತ ಅಂದರೆ ಆ ಸನ್ನಿವೇಶ ಹೇಗಿರ್ಬೋದು, ಇದನ್ನ ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಇನ್ನು ಈ ದುರಂತದಲ್ಲಿ ಅಂದ್ರೆ ಹಾಸ್ಟೆಲ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಾವನ್ನಪ್ಪಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಆದರೆ ನಿಖರವಾಗಿ ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ದೊಡ್ಡ ದುರಂತ ಇದು, ವಿಮಾನ ದುರಂತ. ಟೇಕ್ ಆಫ್ ಆದಂತಹ 5 ನಿಮಿಷದಲ್ಲಿ ವಿಮಾನ ಪತನ ಆಗುತ್ತೆ. ಪೈಲಟ್ ಮೇ ಡೇ ಅಂತ ಹೇಳಿ ಅನೌನ್ಸ್ ಮಾಡಿಬಿಡ್ತಾರೆ. 2-3 ಸಲ ಹೇಳ್ತಾರಂತೆ. ಅಂದರೆ ಇದು ಕೊನೆಯ ಹಂತ, ಇನ್ನೇನು ಕೂಡ ನನ್ನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ, ಎಲ್ಲವೂ ಕೂಡ ನಿಯಂತ್ರಣ ತಪ್ಪಿ ಹೋಗಿದೆ, ಇನ್ನೇನು ಮಾಡೋದಕ್ಕೂ ಕೂಡ ಆಗಲ್ಲ, ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನ ನೀವು ಮಾಡ್ಕೊಂಡು ಬಿಡಿ ಅಂತ ಹೇಳಿ ಅವರು ಅನೌನ್ಸ್ ಮಾಡ್ತಾರೆ. ಅಲ್ಲಿಗೆ ಮೇಡೆ ಅಂತ ಹೇಳಿದ್ರೆ ಮುಗೀತು, ಇನ್ನೇನು ಕೂಡ ಸಾಧ್ಯವಿಲ್ಲ, ಆಗುವಂತಹ ಅನಾಹುತದಿಂದ ಬಚಾವ್ ಆಗೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂತೆಯೇ ದೊಡ್ಡ ದುರಂತ ನಡೆದೇ ಹೋಗುತ್ತೆ.